ನಮಸ್ತೆ ರೈತ ಮಿತ್ರರೇ, ನಾನು ನಿಮ್ಮ ಅಶೋಕ್. ನೀವು ನೋಡ್ತಾ ಇದ್ದೀರಾ ಅಶೋಕ್ ಆಗ್ರೋ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ. ಸೊ ರೈತ ಮಿತ್ರರೇ, ಈ ಒಂದು ವಿಡಿಯೋದಲ್ಲಿ ನಿಮಗೆ ಲಾಸ್ಟ್ ಕೆಲವೊಬ್ಬರು ಕೇಳಿದರು ಬಿಯರ್ ವೇಸ್ಟ್ ಅಥವಾ ಬೀರು ಹೊಟ್ಟನ್ನು, ಅಂದರೆ ಬೀರು ಹೊಟ್ಟು ಅಥವಾ ಬ್ಯಾವ್ರೇಜ್ ವೇಸ್ಟ್ ಅಂತಂದು ಬರುತ್ತೆ. ಸೊ ಬಿಯರನ್ನು ತಯಾರು ಮಾಡಿದ ನಂತರ ಉಳಿಯುವಂತಹ ಬಿಯರ್ ಗ್ರೈನ್ಸು, ಸೊ ಬ್ಯಾವರಿ ಗ್ರೈನ್ಸ್ ಅಂತಂದು ಕರೀತಾರೆ, ಬ್ಯಾವರಿ ವೇಸ್ಟು. ಸೊ ಬಿಯರ್ ಹೊಟ್ಟು, ಬಿಯರಿಂದ ಬರುವಂಥ ಹೊಟ್ಟು, ಬಿಯರ್ ಹೊಟ್ಟನ್ನು ಡೈರಿ ಫಾರ್ಮ್ಗಳಲ್ಲಿ ಬಳಕೆ ಮಾಡಬಹುದಾ? ಬಳಕೆ ಮಾಡೋದ್ರಿಂದ ಹಾಲು ಹೆಚ್ಚಾಗುತ್ತಾ? ಖಂಡಿತ ಹೆಚ್ಚಾಗುತ್ತೆ. ಹಾಗಾದರೆ ಎಷ್ಟು ಪರ್ಸೆಂಟ್ ವೆಚ್ಚಾಗುತ್ತೆ, ಎಷ್ಟನ್ನು ನಾವು ಬಿಯರ್ ವೇಸ್ಟ್ ಎಷ್ಟನ್ನು ಕೊಡಬೇಕು, ಮತ್ತು ಬಿಯರ್ ವೇಸ್ಟ್ ಜಾಸ್ತಿ ಕೊಟ್ಟರೆ ಏನಾದರೂ ತೊಂದರೆ ಇದೆಯಾ? ಸೊ ಖಂಡಿತ ತೊಂದರೆಗಳಿದ್ದಾವೆ. ಹಾಗಾದರೆ ನಾವು ಎಷ್ಟು ಪರ್ಸೆಂಟ್ ಆಫ್ ಬಿಯರ್ ವೇಸ್ಟನ್ನು ಕೊಡಬೇಕಾಗುತ್ತೆ, ಆ ಬಿಯರ್ ಒಟ್ಟನ್ನು ಕೊಡಬೇಕಾಗುತ್ತೆ. ಕೊಡೋದ್ರಿಂದ ಎಷ್ಟು ಪರ್ಸೆಂಟ್ ಹಾಲು ಹೆಚ್ಚಾಗುತ್ತೆ ಅಂದರೆ ಖಂಡಿತ ಒಂದು ಲೀಟರ್ಗಿಂತ 2 ಲೀಟರ್ನಷ್ಟು ಹಾಲು ಹೆಚ್ಚಾಗುತ್ತೆ. ಯಾಕೆ ಅಂದರೆ ಅದರಲ್ಲಿ ಆ ರೀತಿಯಾದಂತಹ ಉತ್ತಮ ಪೋಷಕಾಂಶಗಳನ್ನು ಅದು ಒಳಗೊಂಡಿರುತ್ತೆ. ಈ ಬಿಯರ್ ವೇಸ್ಟನ್ನು ಯಾವ ರೀತಿ ರೆಡಿ ಮಾಡ್ತಾರೆ, ಸೊ ಅದರ ಪ್ರೋಸೆಸ್ ಏನು, ಅದು ಎಲ್ಲಿ ಸಿಗುತ್ತೆ, ಸೊ ನಾವು ಯಾವ ರೀತಿ ಬಳಕೆ ಮಾಡ್ಕೋಬೇಕು, ಸೊ ಎಷ್ಟು ದಿನ ಅದನ್ನು ಸ್ಟಾಕ್ ಮಾಡಬಹುದು ಬಿಯರ್ ವೇಸ್ಟನ್ನು, ಕಡಿಮೆ ರೇಟಲ್ಲಿ ಸಿಗ್ತಕ್ಕಂತಹ ಬಿಯರ್ ವೇಸ್ಟನ್ನು, ಸೊ ನಾವು ಯಾವ ರೀತಿ ಸ್ಟಾಕ್ ಮಾಡ್ಕೋಬೇಕು, ಯಾವ ರೀತಿ ಬಳಕೆ ಮಾಡಬೇಕು. ಸೊ ಇದೆಲ್ಲ ಸಂಪೂರ್ಣ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ಸೊ ಎಂಡ್ ತನಕ ನೋಡಿದ್ರೆ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಸೊ ಲೇಟ್ ಮಾಡ್ದಲೆ, ಸೊ ಇದಕ್ಕಿಂತ ಮುಂಚಿತವಾಗಿ ನಮ್ಮ ಚಾನಲ್ ಯಾರೆಲ್ಲ ಹೊಸದಾಗಿ ವೀಕ್ಷಿಸ್ತಾ ಇದ್ದೀರಾ ಅವರು ಖಂಡಿತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ವಾಚ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ರೈತ ಮಿತ್ರರೇ, ಈ ಒಂದು ವಿಡಿಯೋದಲ್ಲಿ ಯಾರಿಗೆಲ್ಲ ಬಿಯರ್ ಫ್ಯಾಕ್ಟ್ರಿಗಳು ಹತ್ರ ಇರ್ತವೆ ಅಂಥವರಿಗೆ ತುಂಬಾ ಅನುಕೂಲಕರವಾಗಿರ್ತಕ್ಕಂತಹ ಒಂದು ಮಾಹಿತಿಯನ್ನು ಕೊಡಲಿಕ್ಕೆ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಏನು ಅಂತಂದರೆ ಬಿಯರ್ ವೇಸ್ಟನ್ನು, ಬಿಯರ್ ಹೊಟ್ಟನ್ನು ಸೊ ನಾವು ಖಂಡಿತ ಡೈರಿ ಫಾರ್ಮ್ಗಳಲ್ಲಿ ಬಳಕೆ ಮಾಡಿದ್ದೇ ಆದರೆ ನಿಮ್ಮ ಹಾಲಿನ ಹಠಾತ್ತನೆ ಹೆಚ್ಚಾಗೋದ್ರಲ್ಲಿ 2 ಮಾತಿಲ್ಲ, ಕಂಪಲ್ಸರಿ ಹೆಚ್ಚಾಗುತ್ತೆ. ಇದು ನಾನು ಹೇಳುವಂತಹ ಮಾತು ಅಷ್ಟೇ ಅಲ್ಲ, ಕೇರಳ ಮತ್ತು ಭಾರತದ ಇತರೆ ರಾಜ್ಯಗಳಲ್ಲಿ ಕೆಲವೊಂದು ಕೃಷಿ ವಿಶ್ವವಿದ್ಯಾನಿಲಯದ ಕೆಲವು ವಿಜ್ಞಾನಿಗಳು ಅದನ್ನು ಪ್ರತ್ಯಕ್ಷವಾಗಿ ಪ್ರಯೋಗಕ್ಕೆ ಒಳಪಡಿಸಿ ಹಾಲಿನ ಉತ್ಪಾದನೆಯನ್ನು ಹೆಚ್ಚಿಸಿರ್ತಕ್ಕಂತಹ ಮಾಹಿತಿಗಳು ಸಹ ಇದ್ದಾವೆ. ಸೊ ಬಿಯರ್ ವೇಸ್ಟ್ ಅಂದರೆ ಏನು ಅನ್ನೋದನ್ನು ಈಗ ತಿಳಿತಾ ಹೋಗೋಣ. ಬಿಯರ್ ವೇಸ್ಟ್ ಅಂದರೆ ಡ್ರಿಂಕ್ಸ್ ಮಾಡ್ತಕ್ಕಂತಹ ಬಿಯರ್, ಆಲ್ಕೋಹಾಲ್ ಇರೋದು ಅಂದರೆ ಪರ್ಸೆಂಟೇಜ್ ಕಡಿಮೆ ಇರುವಂತಹ ಒಂದು ಬಿಯರ್, ನಿಮಗೆ ಗೊತ್ತಿರುತ್ತೆ ಬೀರು ಅಂತಾರಲ್ಲ. ಸೊ ಆ ಬಿಯರನ್ನು ಯಾವ ರೀತಿ ತಯಾರು ಮಾಡ್ತಾರೆ ಅಂದರೆ ಆ ಬೀರನ್ನು ತೆಗೆದ ನಂತರ, ದ್ರವ ರೂಪದಲ್ಲಿರುವಂತಹ ಬೀರನ್ನು ತೆಗೆದ ನಂತರ ಬರುವಂತಹ ಒಂದು ವೇಸ್ಟೇಜನ್ನು ನಾವು ಬಿಯರ್ ವೇಸ್ಟೇಜ್, ಸೊ ನಾವು ಅದನ್ನೇ ನಮ್ಮ ಒಂದು ಪಶುಗಳಿಗೆ ಕೊಡ್ತಕ್ಕಂಥದ್ದು. ಹಾಗಾದರೆ ಇದರ ಪ್ರೋಸೆಸ್ ಹೇಗಿರುತ್ತೆ, ಬಿಯರನ್ನು ತೆಗೆಯುವಂತಹ ಪ್ರೋಸೆಸ್ ಹೇಗಿರುತ್ತೆ ಅಂದರೆ, ನಾವು ಬಿಯರ್ ಫ್ಯಾಕ್ಟ್ರಿಗಳಿಗೆ ವಿಸಿಟ್ ಮಾಡಿದ್ರೆ ಖಂಡಿತ ಅದರ ಫುಲ್ ಪ್ರೋಸೆಸ್ ಗೊತ್ತಾಗುತ್ತೆ. ಬಟ್ ಕೆಲವರು ಯಾರು ಬಿಟ್ಕೊಳ್ಳಲ್ಲ, ಸಾಮಾನ್ಯರನ್ನಂತೂ ಬಿಟ್ಕೊಳ್ಳೋದಿಲ್ಲ ಅಂತ ಫ್ಯಾಕ್ಟ್ರಿಗಳಿಗೆ. ಸೊ ಓವರಾಲ್ ಒಂದು ಪ್ರೊಸೆಸ್ ಹೇಳ್ತೀನಿ. ಸೊ ಬಿಯರಲ್ಲಿ ಕಾಮನ್ ಆಗಿ ಬಳಸುವಂತಹ ಕೆಲವು ಧಾನ್ಯಗಳು ಅಂತ ಅಂದರೆ ಗೋಧಿ, ಬಾರ್ಲಿ, ಜೋಳ, ಅದೇ ಮುಸ್ಕಿನ ಜೋಳ ಮತ್ತು ಅಕ್ಕಿ. ಸೊ ಈ ರೀತಿಯಾದಂತಹ ಕಿರು ಧಾನ್ಯಗಳನ್ನು ಹೆಚ್ಚಿನದಾಗಿ ಬಳಕೆ ಮಾಡ್ತಾರೆ. ಸೊ ಇಲ್ಲಿ ಧಾನ್ಯಗಳನ್ನು ಬಳಕೆ ಮಾಡಿಕೊಂಡೇ ಬಿಯರ್ ಇವತ್ತಂದ್ರೆ ಪ್ರೆಸೆಂಟಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬಿಯರ್ಗಳನ್ನು ರೆಡಿ ಮಾಡ್ತಿದ್ದಾರೆ. ಸೊ ಅದನ್ನು ನಾವು ಮಾತಾಡೋಕ್ಕೆ ಹೋಗೋದಿಲ್ಲ. ಚಿರುಧಾನ್ಯಗಳು ಅಥವಾ ಸಿರಿಧಾನ್ಯಗಳು, ಕಿರುಧಾನ್ಯಗಳನ್ನು ಬಳಕೆ ಮಾಡಿಕೊಂಡು ಯಾವ ರೀತಿ ಬಿಯರ್ನ ರೆಡಿ ಮಾಡ್ತಾರೆ ಅಂದರೆ, ಈ ಒಂದು ಧಾನ್ಯಗಳನ್ನು ತುಂಬ ಚೆನ್ನಾಗಿ ನೆನೆಸ್ಬಿಟ್ಟು, ನೀರಲ್ಲಿ ನೆನೆ ಇಟ್ಟು ಅವುಗಳು ಮೊಳಕೆ ಬರುವಂತೆ ಮಾಡಿಬಿಟ್ಟು, ಮೊಳಕೆ ಬಂದ ನಂತರ ಅದನ್ನು ಮತ್ತೆ ಒಣಗಿಸ್ತಾರೆ. ಒಣಗಿಸಿ ಅದಾದ ನಂತರ ಅದನ್ನು ಪೌಡರ್ ರೂಪಕ್ಕೆ ತರ್ಜುಮೆ ಮಾಡಿ, ಅಂದರೆ ಪೌಡರ್ ರೂಪದಲ್ಲಿ ಮಾಡಿಬಿಟ್ಟು, ಮೊಳಕೆ ಬಂದಂತಹ ಕಾಳುಗಳಲ್ಲಿ ಅತಿ ಹೆಚ್ಚು ಪೋಷಕಾಂಶಗಳಿರ್ತವೆ ಅಂತ ಹೇಳ್ಬಿಟ್ಟು ನೀವೆಲ್ಲ ಓದ್ಕೊಂಡಿದ್ದೀರಾ, ಪ್ಲಸ್ ಕೇಳಿದ್ದೀರಾ, ತಿಳ್ಕೊಂಡಿದ್ದೀರಾ. ಆ ಒಂದು ಮೊಳಕೆ ಕಾಳುಗಳನ್ನು ಪೌಡರ್ ರೂಪಕ್ಕೆ ಅಂದರೆ ಒಣಗಿಸಿ ಪೌಡರ್ ರೂಪಕ್ಕೆ ಮಾಡಿ, ಆ ಪೌಡರನ್ನು ಅತಿ ಹೆಚ್ಚು ಕುದಿಯುವ ಒಂದು ನೀರಿಗೆ ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ತಾರೆ, ಅದನ್ನು ಬೇಯಿಸ್ತಾರೆ. ಆ ಒಂದು ಇದರಲ್ಲಿ ಬಂದಂತಹ ನೀರಿಗೆ ವಾಟರ್ ಕಂಟೆಂಟ್ ಏನಿರುತ್ತೆ ಅದಕ್ಕೆ ಈಸ್ಟನ್ನು ಸೇರಿಸಿ ಸೊ ಅವರು ಬಿಯರನ್ನು ರೆಡಿ ಮಾಡ್ಕೊಳ್ತಾರೆ. ಈ ಬಿಯರ್ ರೆಡಿ ಆದಮೇಲೆ ವೇಸ್ಟೇಜ್ ಏನಿರುತ್ತೆ, ಆ ಒಂದು ಧಾನ್ಯಗಳ ಒಂದು ವೇಸ್ಟೇಜ್, ಆ ವೇಸ್ಟೇಜನ್ನೇ ನಾವು ಡೈರಿ ಫಾರ್ಮ್ಗಳಿಗೆ ಬಳಕೆ ಮಾಡಬೇಕು ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಸೊ ಆ ವೇಸ್ಟೇಜನ್ನು ನಾವು ಬಳಕೆ ಮಾಡಿಕೊಂಡು ಖಂಡಿತ 1ರಿಂದ 2 ಲೀಟರ್ ಹಾಲು ಹಠಾತ್ತನೆ ಇಮಿಡಿಯೇಟ್ಲಾಗಿ ರೈಸ್ ಮಾಡ್ಬೋದು. ಯಾಕೆ ರೈಸ್ ಮಾಡಬೇಕು, ಹೇಗೆ ರೈಸ್ ಆಗುತ್ತೆ ಅದನ್ನು ಹೇಗೆ ಹೇಳ್ತಾ ಹೋಗ್ತೀನಿ. ಸೊ ಬಿಯರ್ ವೇಸ್ಟಲ್ಲಿ ನಾವು ಬಳಕೆ ಮಾಡೋದೇನು, ಧಾನ್ಯಗಳನ್ನು
ಖಂಡಿತ ನಿಮಗೊಂದು ಕರೆಕ್ಟಾದ ಮಾತು ಅಂತಂದರೆ 3 kg ಬಿಯರ್ ಹೊಟ್ಟು 1 kg ದಾಣಕ್ಕೆ ಈಕ್ವಲ್ ಇರುತ್ತೆ. ಸೊ ಅಷ್ಟು ಉತ್ತಮವಾದಂತಹ ಪೋಷಕಾಂಶಗಳನ್ನು ಅದು ಹೊಂದಿರುತ್ತೆ. ಸೊ ಮುಖ್ಯವಾಗಿ ಬಿಯರ್ ವೇಸ್ಟಲ್ಲಿ ಡ್ರೈ ಮ್ಯಾಟರ್ ಅಧಿಕವಾಗಿರುತ್ತೆ. ಈಗ ನಾವು ಲಾಸ್ಟ್ ಇದರಲ್ಲಿ ಹೇಳಿದ್ವಿ, ಸೊ 17ರಷ್ಟು ಡ್ರೈ ಮ್ಯಾಟ್ರನ್ನು ನಾವು ಇದರಲ್ಲಿ ನೋಡಿದ್ರೆ ಹಸಿಮೇವು ಮತ್ತು ಒಣಮೇವು ಟೋಟಲಾಗಿ ನೋಡಿದ್ರೆ ಇದರಲ್ಲಿ 30% ಆಫ್ ಡ್ರೈ ಮ್ಯಾಟ್ರನ್ನು ಸಿಗುತ್ತೆ ಬಿಯರ್ ವಾಟರಲ್ಲಿ. ಡ್ರೈ ಮ್ಯಾಟ್ರ್ ಏನಕ್ಕೆ ಬೇಕು ಅಂತಂದರೆ, ಸೊ ನಿಮಗೆ ಗೊತ್ತಿದೆ, ಫೈಬರ್ ಜೀರ್ಣಕ್ರಿಯೆಗೆ ತುಂಬಾ ಉತ್ತಮವಾಗಿ ಸಹಕರಿಸ್ತಕ್ಕಂಥದ್ದು. ಹಾಗೆ ಅದೇ ರೀತಿ ಕೇವಲ ಅದೊಂದೇ ಅಲ್ಲ, ಅದರಲ್ಲಿರುವಂತಹ ಇತರೆ ಪೋಷಕಾಂಶಗಳು ಕೂಡ ಹಾಲನ್ನು ಹಠಾತ್ತನೆ ಬೆಳೆಸೋದಕ್ಕೆ ತುಂಬಾ ಸಹಕಾರಿಯಾಗ್ತವೆ. ಬಿಯರ್ ರೂಟಲ್ಲಿ ಫೈಬರ್ಸ್ ಇರುತ್ತೆ, ವಿಟಮಿನ್ಸ್ ಇರುತ್ತೆ, ಪ್ರೋಟೀನ್ಸು ಇರುತ್ತೆ. ಸೊ ಇವೆಲ್ಲನೂ ಸಹ ಯೂಸ್ ಮಾಡಿಕೊಂಡು ಸೊ ಅತಿ ಹೆಚ್ಚು ಹಾಲು ಶೀಘ್ರವಾಗಿ ಉತ್ಪಾದನೆ ಆಗುತ್ತೆ, ಇದಂತೂ ಖಂಡಿತ. ಹಾಗಾದರೆ ಇದು ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅನ್ನೋದನ್ನು ನಾನು ಲಾಸ್ಟಲ್ಲಿ ಹೇಳ್ತೀನಿ. ಅದಾದ ನಂತರ ಹೇಗೆ ಇದನ್ನು ನಾವು ಮಾಡ್ತಾ ಹೋಗ್ಬೋದು, ಅಂದರೆ ಈ ಒಂದು ಬಿಯರ್ ರೂಟನ್ನು ನಾವು ತಂದು ಯಾವ ರೀತಿ ಒಂದು ಕೊಡಬಹುದು ರಾಸುಗಳಿಗೆ ಅಂತಂದರೆ, ಬಿಯರ್ ರೂಟಲ್ಲಿ ಮ್ಯಾಕ್ಸಿಮಮ್ ಒಂದು 70% ಆಫ್ ವಾಟರ್ ಕಂಟೆಂಟ್ ಹೆಚ್ಚಾಗಿರುತ್ತೆ. ಅದು ಅಂದರೆ ಆ ಬಿಯರನ್ನು ತೆಗೆದಾದ ನಂತರ ಅದು ತೇವಾಂಶ ಹೆಚ್ಚಾಗಿರೋದ್ರಿಂದ ಸೊ ಅದನ್ನು ನಾವು ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ತುಂಬಾ ಸ್ವಲ್ಪ ಕಷ್ಟವಾಗಿರುತ್ತೆ. ಅಂದರೆ ಹೊಟ್ಟು ಅದು ಹಿಡಿದ್ರೆ ಅಮ್ಕುತ್ತೆ, ಬಿಟ್ಟರೆ ತುಂಬಾ ಹಗಲಾಗುತ್ತೆ. ಅಂದರೆ ಕಡಿಮೆ ಒಟ್ಟು ಹೆಚ್ಚು ಜಾಗದಲ್ಲಿ ಶೇಖರಣೆ ಮಾಡ್ಕೊಂಡು ತರಬೇಕಾಗುತ್ತೆ. ಸೊ ತಂದಂಥದ್ದನ್ನು ನಾವು ಎಷ್ಟು ದಿನ ಸ್ಟೋರ್ ಮಾಡ್ಕೊಂಡು ಇಟ್ಕೋಬೋದು. ಇದು ವಾಟರ್ ಕಂಟೆಂಟ್ ಹೆಚ್ಚಾಗಿರುತ್ತೆ, ಇದಕ್ಕೆ ಈಸ್ಟನ್ನು ಸೇರಿಸಿ ಬಿಯರ್ ರೆಡಿ ಮಾಡಿರೋದ್ರಿಂದ ಸೊ ಇದು ಕನಿಷ್ಠ ಒಂದು 4 ರಿಂದ 5 ದಿನದಲ್ಲಿ ಹಾಳಾಗುವ ಚಾನ್ಸಸ್ ಮ್ಯಾಕ್ಸಿಮಮ್ ಇರುತ್ತೆ. ಅಷ್ಟರೊಳಗೆ ನಾವು ಅದನ್ನು ಬಳಸಬೇಕು. ಸೊ ಹಾಗಾಗಿ ಬಲ್ಕಾಗಿ ಪರ್ಚೇಸ್ ಮಾಡಿದಾಗ ಅದನ್ನು ನಾವು ಸ್ಟೋರ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಹಾಗೆ ಒಂದು ವೇಳೆ ಬಲ್ಕಾಗಿ ಪರ್ಚೇಸ್ ಮಾಡಿದ್ರೆ ಯಾವ ರೀತಿ ಸ್ಟೋರ್ ಮಾಡಬೇಕು ಸೊ ಅದನ್ನು ಹೇಳ್ತೀನಿ. ಈಗ 4 ರಿಂದ 5 ದಿನದಲ್ಲಿ ಈಸ್ಟನ್ನು ಸೇರಿಸಿರೋದ್ರಿಂದ ಫಂಗಲ್ ಇನ್ಫೆಕ್ಷನ್ ಆಗುವಂತಹ ಚಾನ್ಸಸ್ ಹೆಚ್ಚಾಗಿರುತ್ತೆ. ವೈರಸ್ಗಳು, ಬ್ಯಾಕ್ಟೀರಿಯಾಗಳು ತಮ್ಮ ಕೆಲಸಗಳನ್ನು ಅದರಲ್ಲಿ ನಡೆಸಿ ಅದು ವೇಸ್ಟ್ ಆಗುತ್ತೆ. ಅದನ್ನೇನಾದರೂ ಪಶುಗಳು ತಿಂದರೆ ಅದಕ್ಕೆ ಬೇರೆ ರೀತಿಯ ಕಾಯಿಲೆಗಳು ಹೆಚ್ಚಾಗ್ತವೆ. ಆ ಒಂದು ಇದನ್ನು ನೀವು ಮಾಡ್ಕೊಳ್ಳೋದು ಬೇಡ. ಸೊ ಹಾಗಾದರೆ ನಾವು ಬಲ್ಕಾಗಿ ತಂದೋದನ್ನು ಯಾವ ರೀತಿ ಸ್ಟೋರ್ ಮಾಡಬೇಕಂದ್ರೆ, ಸೊ ತಂದಂತಹ ಬಿಯರ್ ವೇಸ್ಟನ್ನು ಸೊ ಒಂದು ಪ್ಲಾಸ್ಟಿಕ್ ಹಾಳೆಯನ್ನು ಅಥವಾ ಟಾರ್ಪಲ್ಗಳನ್ನು ಹಾಸಿಬಿಟ್ಟು ಅದರ ಮೇಲೆ ನೀವು ಡ್ರೈ ಮಾಡಬೇಕು, ಒಣಗಿಸ್ಬೇಕು. ಪದೇ ಅದನ್ನು ಕಲಕ್ತಾ ಅಂದರೆ ಟಾರ್ಪಲ್ ಮೇಲೆ ಹಾಕಿಬಿಟ್ಟು ಅದನ್ನು ಕಲ್ಕಿ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಅದನ್ನು ಮತ್ತೆ ನಾವು ಚೀಲಗಳಿಗೆ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಸೊ ಖಂಡಿತ ಅದನ್ನು ನಮಗೆ ಮೇವಿನ ಒಂದು ಕೊರತೆ ಇದ್ದಾಗ ಅದನ್ನ ಬಳಕೆ ಮಾಡ್ಬೋದು. ನೀವು ಹಸಿದಾಗ ಹಾಗೆ ಇಟ್ಕೋತೀರಂತಂದರೆ ಬೇಗನೆ ವೇಸ್ಟ್ ಆಗೋಗುತ್ತೆ ಬಿಯರ್ ವೇಸ್ಟ್. ಇದಾದ ನಂತರ ಸೊ ಬಿಯರ್ ವೇಸ್ಟಲ್ಲಿ ನಾವು ಹೇಳಿದ್ವಿ ಕನಿಷ್ಠ 1 ರಿಂದ 2 ಲೀಟರ್ನಷ್ಟು ಹಾಲು ಹಠಾತ್ತನೆ ಫಾಸ್ಟಾಗಿ ಉತ್ಪಾದನೆ ಆಗುತ್ತೆ ಅಂತಂದು ಹೇಳಿದ್ದೀವಿ. ಸೊ ಇದರಿಂದ ಏನಾದರೂ ತೊಂದರೆಗಳಿದಾವ? ಮತ್ತು ಇನ್ನೊಂದು ಮುಖ್ಯ ಅಂಶ ಅಂತಂದರೆ ಇಲ್ಲಿ ಫ್ಯಾಟಲ್ಲಿ ಯಾವುದೇ ರೀತಿ ಬದಲಾವಣೆ ಆಗಲ್ಲ. ಮುಂಚಿತವಾಗಿ ಏನು ಫ್ಯಾಟ್ ಬರ್ತಾ ಇರುತ್ತೆ ನಿಮ್ಮ ಒಂದು ಹಸುಗಳಲ್ಲಿ ಅದೇ ಫ್ಯಾಟೇ ಕಂಟಿನ್ಯೂ ಆಗುತ್ತೆ. ಅಂದರೆ ಕಡಿಮೆನೂ ಆಗಲ್ಲ, ಹೆಚ್ಚು ಆಗಲ್ಲ. ಬಟ್ ಇಲ್ಲಿ ಹೆಚ್ಚಾಗ್ತಕ್ಕಂಥದ್ದು ಕೇವಲ ಹಾಲು. ಫ್ಯಾಟು ಮತ್ತು SNFಗಳಲ್ಲಿ ಯಾವುದೇ ವ್ಯತ್ಯಾಸ ಬರೋದಿಲ್ಲ, ಅದು ಇದ್ದಾಗೆ ಇರುತ್ತೆ. ಇದಾದ ನಂತರ ನಿಮ್ಗೆ ನೆಕ್ಸ್ಟು ಸೊ ನಾವು ಸ್ಟೋರೇಜ್ ಮಾಡ್ಕೊಂಡ್ವಿ, ಅದನ್ನು ಕೊಟ್ವಿ. ಸೊ 5 ಡೇಸಲ್ಲಿ ಕೊಟ್ಬಿಡಬೇಕು. ಅದಾದ ನಂತರ ನೀವು ಹೆಚ್ಚು ಉಳಿಸ್ಕೊಂಡ್ರೆ ಅದು ಕೆಟ್ಟೋಗುತ್ತೆ. ಸೊ ಇದರಿಂದ ಏನಾದರೂ ತೊಂದರೆಗಳಿದಾವ ಮುಂದಿನ ಒಂದು ದಿನಗಳಲ್ಲಿ ಅಂತಂದರೆ ತೊಂದರೆಗಳಿದ್ದೇ ಇರುತ್ತೆ. ಸೊ ಇದೊಂಥರ ಫಾಸ್ಟಾಗಿ ಆಗ್ತಕ್ಕಂತಹ ಕೆಲಸ. ಇದೊಂಥರ ಸ್ಟಿರಾಯ್ಡ್ ಇದ್ದಂಗೆ ಹಠಾತ್ತನೆ ನಮಗೆ ಎನರ್ಜಿ ಬರುತ್ತೆ. ಇದರಲ್ಲಿ ಮುಖ್ಯವಾಗಿ ನಿಮಗೆ ಶಕ್ತಿಗೆ ಬೇಕಾದಂತಹ ಮುಖ್ಯವಾದಂತಹ ಪೋಷಕಾಂಶಗಳು ಹೆಚ್ಚಿನದಾಗಿರ್ತವೆ ಇದರಲ್ಲಿ. ಅಂದರೆ ಹಸುಗಳು ಇದನ್ನು ತಿಂದರೆ ಸದೃಢವಾದಂತಹ ಮೈಕಟ್ಟನ್ನು ಫಾಸ್ಟಾಗಿ ಹೊಂದುತ್ತವೆ. ಅಂದರೆ ಒಳ್ಳೆ ದುಂಡಾದಂತಹ ಮೈಕಟ್ಟನ್ನು ಹೊಂದುತ್ತವೆ. ಯಾಕೆ ಅಂದರೆ ಕೊಬ್ಬಿನ ಅಂಶ ಹೆಚ್ಚಾಗುತ್ತೆ ಈ ಒಂದು ಬಿಯರ್ ಹೊಟ್ಟನ್ನು ಜಾಸ್ತಿ ತಿಂತಾ ಬಂದರೆ. ಸೊ ಕೊಬ್ಬು ಹೆಚ್ಚಾದರೆ ಸೊ ನಾನೀಗ ಹೇಳ್ತಾ ಹೋಗ್ತಕ್ಕಂಥದ್ದು ಬಿಯರ್ ವೇಸ್ಟಿಂದ ಆಗುವಂತಹ ಅನಾನುಕೂಲಗಳು. ದೀರ್ಘಕಾಲದ ತನಕ ನಾವೇನಾದರೂ ಬಿಯರ್ ವೇಸ್ಟನ್ನು ಕಂಟಿನ್ಯೂಸ್ ಆಗಿ ಕೊಡ್ತಾ ಬಂದರೆ ಸೊ ಕೊಬ್ಬಿನ ಪ್ರಮಾಣ ಹೆಚ್ಚಾಗಿ ಸೊ ಆ ಒಂದು ಹಸುವಿನ ದೇಹದ ತುಂಬ ಕೊಬ್ಬು ಉಂಟಾಗಿ ಸೊ ಇಲ್ಲಿ ಫರ್ಟಿಲಿಟಿ ಮೇಲೆ ಅಂದರೆ ಸಂತಾನೋತ್ಪತ್ತಿ ಪುನರುತ್ಪತ್ತಿಯ ಮೇಲೆ ಸೊ ತುಂಬಾ ಪ್ರಭಾವ ಬೀರುತ್ತೆ. ಪುನರುತ್ಪತ್ತಿ ನಿಂತು ಹೋಗುವಂಥ ಚಾನ್ಸಸ್ ಇರುತ್ತೆ. ಯಾಕೆ ಪುನರುತ್ಪತ್ತಿ ನಿಂತು ಅಂತಂದರೆ ಕೊಬ್ಬು ಜಾಸ್ತಿ ಆದಂತೆಲ್ಲ ಸೊ ಪುನರುತ್ಪತ್ತಿಗೆ ಕಾರಣವಾದಂಥ ಹಾರ್ಮೋನುಗಳು ಉತ್ಪಾದನೆಯೂ ಕಡಿಮೆ ಆಗುತ್ತೆ. ಅವು ಉತ್ಪತ್ತಿ ಆಗಲಿಲ್ಲ ಅಂತ ಅಂದರೆ ಹಾರ್ಮೋನ್ ಉತ್ಪಾದನೆ ಅಂದರೆ ಬೆದೆಗೆ ಬರದೇ ಇರತಕ್ಕಂಥ ಚಾನ್ಸಸ್ ಹೆಚ್ಚಾಗುತ್ತೆ. ಸೊ ತುಂಬಾ ಸದೃಢವಾಗಿ ಬೆಳೆದಿರುತ್ತೆ, ಬೆದೆಗೆ ಬರಲ್ಲ. ಸೊ ಸಂತಾನೋತ್ಪತ್ತಿ ನಿಂತೋಗುತ್ತೆ. ಇದಾದ ನಂತರ ಮುಖ್ಯವಾಗಿ ಈ ಒಂದು ಇದನ್ನು ಹೆಚ್ಚು ಕೊಡ್ತಾ ಹೋದರೆ ಇದರಲ್ಲಿ ಆಲ್ರೆಡಿ ಆಮ್ಲೀಯ ಗುಣ ಹೊಂದಿರೋದ್ರಿಂದ ಆಮ್ಲೀಯ ಅಜೀರ್ಣತೆ ಉಂಟಾಗುವಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ. ಯಾಕೆ ಅಂತಂದರೆ ಇದು ಅನಿರೋಬಿಕ್ ಫರ್ಮೆಂಟೇಷನ್ ಬೇಸ್ ಮೇಲೆ ಈ ಒಂದು ಬಿಯರ್ ಒಟ್ಟು ಮಾಡಿರೋದ್ರಿಂದ ಸೊ ಇಲ್ಲಿ ಆಮ್ಲೀಯ ಅಜೀರ್ತಿ ಅಂದರೆ ಜೀರ್ಣವಾಗದೆ ಆ ಒಂದು
ರುಮೆನ್ನಲ್ಲಿ ಅದು ಜೀರ್ಣವಾಗದೆ ಹಾಗೆ ಉಳಿಯುವಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ. ಅದಾದ ನಂತರ ಅದು ಹಸು ಮೇವು ತಿನ್ನಲ್ಲ, ನೀರು ಕುಡಿಯಲ್ಲ, ಮತ್ತು ಮಾಡಲ್ಲ, ಏನೂ ಮಾಡಲ್ಲ. ಯಾವಾಗಿದು ಅಂತಂದರೆ ಒಂದು ಲಾಂಗ್ ಪ್ರೋಸೆಸ್ ತನಕ ಇದನ್ನೇ ಕೊಡ್ತಾ ಬಂದರೆ, ಸೊ ತಕ್ಷಣಕ್ಕೆ ಇದು ಹಾಲನ್ನು ಹೆಚ್ಚು ಮಾಡುತ್ತೆ, ಒಳ್ಳೆ ಎನರ್ಜಿ ಕೊಡುತ್ತೆ. ಬಟ್ ಲಾಂಗ್ ಪ್ರೋಸೆಸ್ ತುಂಬ ವರ್ಷಗಳ ನಂತರ, ತುಂಬ ದಿನಗಳ ನಂತರ, ತುಂಬ ಲ್ಯಾಕ್ಟೇಷನ್ಸ್ಗಳ ನಂತರ ಇದರಲ್ಲಿ ತುಂಬಾ ತೊಂದರೆಗಳು ಉಂಟಾಗ್ತವೆ. ಸೊ ಆ ರೀತಿ ಒಂದು ಪ್ರಾಬ್ಲಮ್ಸ್ ಸಹ ಬರ್ತವೆ. ಸೊ ಇದು ಬರಬಾರ್ದು ಅಂದರೆ, ಈ ರೀತಿ ಆಗಬಾರ್ದು ಅಂದರೆ ನಾವೇನು ಮಾಡಬೇಕು, ಸೊ ಎಷ್ಟು ಪ್ರಮಾಣದಲ್ಲಿ ನಾವು ಕೊಡಬೇಕು ಅನ್ನೋದನ್ನು ಮುಖ್ಯವಾಗಿ ಈ ಒಂದು ಬೇಸ್ ಮೇಲೆ ಕೆಲವೊಂದು ವಿಶ್ವವಿದ್ಯಾನಿಲಯಗಳು ಸಂಶೋಧನೆಗಳನ್ನು ಮಾಡಿ ಇದನ್ನು ಎಷ್ಟು ಕೊಟ್ಟರೆ ಒಳ್ಳೆಯದು ಅನ್ನೋದನ್ನು ಹೇಳ್ತಾ ಹೋಗ್ತಾರೆ. ಸೊ ಕೇರಳಕ್ಕೆ ಸಂಬಂಧಿಸಿದ ಕೆಲವೊಂದು ಯೂನಿವರ್ಸಿಟಿಗಳಲ್ಲಿ ಇದರ ಒಂದು ಸಂಶೋಧನೆ ಮಾಡಿ ಎಷ್ಟು ಕೊಡಬೇಕು ಅನ್ನೋದನ್ನು ಹೇಳಿದ್ದಾರೆ. ಮೈನ್ಲಿ ಬೆಳಗ್ಗೆ ಮತ್ತು ಸಾಯಂಕಾಲಕ್ಕೆ ನಾನು ನೇರವಾಗಿ ಹೇಳ್ತಾ ಹೋಗ್ತೀನಿ ಎಷ್ಟು ಅನ್ನೋದನ್ನು. ಸೊ ಅವ್ರು ಕ್ಯಾಲ್ಕುಲೇಷನ್ಸ್ ಎಲ್ಲ ಹೇಳ್ತಾ ಹೋದರೆ ನಿಮಗೆ ಆ ಟೈಮ್ ಅನ್ನೋದು ತುಂಬಾ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ನೇರವಾಗಿ ಸೊ ಬೆಳಗ್ಗೆ 5 kg, ಸಾಯಂಕಾಲ 5 kg. ಸೊ ನೀವು ಬಿಯರ್ ಒಟ್ಟನ್ನು ಕೊಡಬೇಕು. ಇದ್ರ ಜೊತೆ ಹೆಚ್ಚಿನದಾಗಿ ಹಸಿಮೇವು, ಒಣಮೇವು, ಅಂದರೆ ಅದೆಷ್ಟು ತಿನ್ನುತ್ತೋ ಅಷ್ಟಕ್ಕೂ ಹಸಿಮೇವು, ಒಣಮೇವು ಕಂಪಲ್ಸರಿ ಸಮತೋಲಿತವಾಗಿ ಕೊಡಬೇಕು, ಪ್ಲಸ್ ದಾಣಿ ಮಿಶ್ರಣನೂ ಕೊಡಬೇಕು. ಸೊ ಯಾಕೆ ಅಂತ ಅಂದರೆ ಇದು ಅಜೀರ್ಣತೆಯನ್ನು ಹೊಂದದೇ ಇರೋಕ್ಕೋಸ್ಕರ ಇತರೆ ಪೋಷಕಾಂಶಗಳು ಸಹ ಅದು ತಿನ್ನುವಂಥ ಕೆಲಸವನ್ನು ಮಾಡಬೇಕು. ಇಲ್ಲ ಅಂತಂದರೆ ಅದು ಬೇರೆ ರೀತಿ ತೊಂದರೆಗೆ ಉಂಟಾಗುತ್ತೆ. ಬಟ್ ಹಾಲು ಉತ್ಪಾದನೆ ಆಗೋದಂತೂ ಪಕ್ಕ ಈ ಒಂದು ಬಿಯರ್ ವೇಸ್ಟ್ ಕೊಡೋದ್ರಿಂದ. ಸೊ ಉತ್ಪಾದನೆ ಖಂಡಿತ ಆಗುತ್ತೆ, ಬಟ್ ಹೆಚ್ಚು ಪ್ರಮಾಣದಲ್ಲಿ ಕೊಡಬಾರದು. ಕಡಿಮೆ ರೀತಿಯಲ್ಲಿ ಕೊಡ್ತಾ ಹೋದರೆ ಹಾಲು ಉತ್ಪಾದನೆ ಶೀಘ್ರವಾಗಿ ಬೆಳೆಯುತ್ತೆ. ದೀರ್ಘಕಾಲದವರೆಗೂ ಇದನ್ನು ಕೊಡ್ತಾ ಬಂದರೆ ಖಂಡಿತ ಸೊ ನಾನಾ ರಕದ ತೊಂದರೆಗಳು ಉಂಟಾಗಲಿಕ್ಕೂ ಸಹ ಇದು ಕಾರಣವಾಗುತ್ತೆ. ಸೊ ಇಷ್ಟು ಸ್ನೇಹಿತರೆ, ಬಿಯರ್ ವೇಸ್ಟ್ ಅಂದರೆ ಬಿಯರ್ ಒಟ್ಟನ್ನು ಕೊಡೋದ್ರಿಂದ ಸೊ ಇಷ್ಟೆಲ್ಲ ಅನುಕೂಲವಿದೆ, ಹಾಗೆ ಅದರ ಜೊತೆ ಅನಾನುಕೂಲಗಳಿವೆ. ಸೊ ಕಡಿಮೆ ಪ್ರಮಾಣದಲ್ಲಿ ಕೊಟ್ಟು ನೀವು ಅದನ್ನು ಅತಿ ಹೆಚ್ಚು ಹಾಲನ್ನು ಉತ್ಪಾದನೆ ಮಾಡ್ಕೋಬೋದು. ಸೊ ಉತ್ಪಾದನೆ ಮಾಡಿಕೊಂಡು ಒಳ್ಳೆ ಆದಾಯ ಗಳಿಸ್ತೀರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಖಂಡಿತ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅವರು ಲೈಕ್ ಮಾಡ್ತಾ ಮುಂದೆ ಹೋಗಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.